ಗುಡ್ ಮಾರ್ನಿಂಗ್ ಶ್ವೇತು. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಪ್ರೋಗ್ರಾಮ್ ಈಗ ಸ್ಟಾರ್ಟ್ ಮಾಡತ್ತೇನೆ. ರೊಟ್ಟಿ ಮಾಡ್ಕೊಂತ ಟೈಮ್ ನೋಡ್ರಿ ಬರೋಬ್ಬರಿ 7:30 ಆಗೈತಿ. ಇವತ್ತು ನಮ್ಮ ಶ್ವೇತಾಂದು ಎಕ್ಸಾಮ್ ಐತಿ. ಎಕ್ಸಾಮ್ಗೆ ಅಭ್ಯಾಸ ಮಾಡ್ಕೊಳತ್ತಾಳ ನಮ್ಮ ಶ್ವೇತಾ. ಹೆಂಗೆ ರೊಟ್ಟಿ ಬಡಿಯೋದು, ಹೆಂಗೆ ಹಿಟ್ಟನ ಅದೋದು, ಹೆಂಗೆ ಬೇಯಿಸೋದು, ಹೆಂಗೆ ಅದನ್ನ ಎಣ್ಣೆ ಚಟ್ನಿ ಹಚ್ಕೊಂಡು ತಿನ್ನೋದು ಅನ್ನೋದನ್ನ ಬರದಾಕಿದಾಳೆ ಇವತ್ತು. ಹಂಗೆ ಎಲ್ಲ ಕೆಲಸ ಬಿಟ್ಟು ನೆಟ್ಟಗೆ ಹೋಗ್ಬೇಕು. ಹಂಗೆಲ್ಲ ಕೆಲಸ ಬಿಟ್ಟು ಹಂಗೆ ಬರೀ ಬುಕ್ ಇಟ್ಕೊಂಡು ಕೂತ್ರಾಕೈತಿ. ಬುಕ್ ಇಟ್ಕೊಂಡು ಕೂತ್ರ ಹಂಗಿಲ್ಲ, ಮನೆಯನ್ ಕೆಲಸನೂ ಮಾಡ್ಬೇಕಾಕೈತಿ. ಸೊ ನೋಡ್ರಿಪ್ಪ, ಹಂಗಿತ್ತಂದ್ರೆ ಇವತ್ತಿನ ಡೇನಾಗ ಏನೇನೆಲ್ಲ ಆಕೈತಿ ನೋಡೋಣಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ನೋಡ್ರಿ ನಮ್ಮವ್ವ ತಂಡೆ ಎತ್ತಿ ಹಿಂದೆ ಕೈ ಇಟ್ಕೊಂಡು ಅಡ್ಡಾಡತ್ತ. ಇಷ್ಟೊತ್ತನ ಅಲ್ಲಿ ಹೋಗಿ ತಂಡ್ಯಾಗ ಏನೋ ಕಸ ಪಸ ಹೊಡೆದು ಬಂದ್ಲ ನಮ್ಮವ್ವ. ಇಲ್ಲಿ ನಮ್ಮ ಅಪ್ಪಾಜಿ ಹಿಡ್ಕೊಂಡು ಕೂತಾರೆ ಇದನ್ನ. ಮರಿಯಾನ, ಹಾಯ್ ಮರಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸಂಸ್ಕೃತಿ. ಅಲ್ಲ ಬೇಟಾ. ಹಾಯ್ ಹಾಯ್ ಸಂಸ್ಕೃತಿ. ಪಿಕಬು. ನಮ್ಮ ಸಂಸ್ಕೃತಿಗೆ ಜೋರ್ ಅಂದ್ರೆ ಜೋರ್ ಕೆಮ್ಮತ್ ಬಿಟ್ಟೈತೆ ನೋಡ್ರಿ. ಇದಕ್ಕೇನ್ರ ಉಪಾಯ ಇದ್ರೆ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸ್ರಿಪ್ಪ. ಟೈಮ್ ನೋಡ್ರಿ 7:48 ಆಗೈತಿ. ನಮ್ಮ ಶ್ವೇತಾ ಅವರು ರೊಟ್ಟಿ ಬಡದ್ ಬಂದು ಅಭ್ಯಾಸ ಮಾಡತ್ತಾರ. ಏನ್ರಿ ಶ್ವೇತಾ, ರೊಟ್ಟಿ ಬಡದ್ ಬಂದು ಅಭ್ಯಾಸ ಮಾಡಕತ್ತೀರಿ? ಹಾ ಹಾ ಇನ್ನು ನಾಷ್ಟ ಇಷ್ಟ ಮಾಡಿ ರೆಡಿ ಆಗಿ ಹೋಗ್ಬೇಕು. ಬಟ್ ಓದಿರ್ತೀನಿ, ಅಲ್ಲಿ ಹೋದ್ ಕೂಡಲೇ ಕ್ವಶನ್ ಪೇಪರ್ ಕೊಟ್ಟು ಕೂಡಲೇ ಮೈಂಡ್ ಎಲ್ಲ ಬ್ಲ್ಯಾಂಕ್ ಆಗಿಬಿಡ್ತೈತೆ. ಏನ್ ಬಾ ತಲೆ ಕೆಡಿಸ್ಕೋಬೇಡ. ಎಷ್ಟು ಬರ್ತೈತೆ ಅಷ್ಟು ಬರೀ, ಆರಾಮ್ಸೆ ಹೋಗಿ ಆರಾಮ್ಸೆ ಬಾ. ನೀ ಏನು ಡಿಸ್ಟಿಂಕ್ಷನ್ ಬರ್ಬೇಕಂತಿಲ್ಲ, ಪಾಸು ಆಗ್ಬೇಕಂತೇನಿಲ್ಲ. ನನಗೆ ಸುಮ್ಮನೆ ಕಲಿಬೇಕಂತದಿ, ಅದಕ್ಕೆ ಕಲ್ಸಾಕತ್ತೇನೆ. ನಿನ್ನ ಆಸೆ ಪೂರೈಸಕ್ಕೆ ಕಲ್ಸಾತೇನೆ ಹೊರತು ನಾನು ನಿನಗೆ ದುಡಿಯುವ ಅಂತೇಳಿ ಕಲ್ಸಾತಿಲ್ಲ. ಇಲ್ಲಿ ಬಿಡ, ಹಾಂ ಹಂಗೇನಿಲ್ಲ. ಬಟ್ ಓದೇನಿ ಎಲ್ಲ ನೋಡೋಣ ಏನೇನಾಕೈತೆ. ಯಾಕಂದ್ರೆ ನಾವು ಓದಿದ ಕ್ವಶನ್ ಅವ್ರು ತೆಗ್ದಿರ್ಬೇಕು. ಹಾಂ, ಅವ್ರ ಕ್ವಶನ್ನ ತಿರಿಚ್ ಹಾಕಿದ್ರೆ ಅಂದ್ರೆ ಅವ್ರ ಕ್ವಶನ್ ಎಲ್ಲ ಉಲ್ಟಾ ಪಲ್ಟಾ ಮಾಡಿದ್ರಂದ್ರೆ ಮುಗಿದ ನೋಡೋದು. ಇವತ್ತು ಒಂದು ಎಕ್ಸಾಮ್ ಐತಿ. ಫಿಸಿಯಾಲಜಿ, ಮೈಕ್ರೋಬಯಾಲಜಿ ಐತಿ. ಮೂರು ಸೇರಿ ಒಂದ ಸಬ್ಜೆಕ್ಟ್ ನೋಡ್ರಿ. ಹಂಗಂದ್ರೆ ಏನು ಗುರ್ತೇ ಇಲ್ಲ ನನಗೆ. ನಿಮ್ಗೆ ಯಾರ್ಯಾರ ಗುರ್ತಿದ್ರ, ನರ್ಸಿಂಗ್ ಸ್ಟೂಡೆಂಟ್ಸ್ ನೀವೇ ಯಾರ ಇದ್ರ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡ್ರಿ, ಇಲ್ಲೇ ನಾಷ್ಟಾ ರೆಡಿ ಐತಿ. ದೋಸೆ, ರೊಟ್ಟಿ, ಫ್ಲವರ್ ಪಲ್ಯ, ಫ್ಲವರ್ ಆಮೇಲೆ ಬಟಾಟಿ ಪಲ್ಯ, ಚಟ್ನಿ ಐತಿ. ಇಬ್ರು ನಾಷ್ಟ ಮಾಡತ್ತೀವಿ. ಬರ್ರಿ ನಾಷ್ಟ ಮಾಡೋಣ. ಬರ್ರಿ ನಾಷ್ಟ ಮಾಡೋಣ ಬರ್ರಿ. ನಮ್ ಸ್ಪರ್ಶಾಗ್ ನೋಡ್ರಿ ದೋಸೆ ಹಾಕೊಟ್ಟಾಗ್ಲೇ ನಾವು ನಾಷ್ಟ ಮಾಡಕತ್ತೀವಿ. ಇದ್ ನೋಡ್ರಿ ದೋಸೆ ಹಿಡ್ಕೊಂಡ್ ಕೂತೈತಿ. ಕುಂಚಿಗೆ ಎಲ್ಲಿ ಬಂದೈತಿ ಅಕ್ಕಿದ, ಅಕ್ಕಿ ಎಲ್ಲದಾಳ. ಸರಿ ಶೋನ ಕಸ್ಕೊಂಡಿ ದೋಸೆ ಹಿಡ್ಕೊಂಡ್ ಕೂತೈತಿ. ಅಮ್ಮನು ನಿಂಗಿನ್ನ ದೋಸೆ ತಿನ್ನಂಗಿಲ್ಲ ನೀ. ನೋಡ್ರವ್ರ ಇರ್ಲಿ ಬಿಡಪ್ಪ, ಇರ್ಲಿ ಬಿಡ ಶೋನು. ಕಾಲೇಜ್ಗೆ ಚಂದಾಗಿ ಬರ್ತಬಾ ಎಕ್ಸಾಮ್. ಹೋಗಿ ಬರ್ತೇನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಚಾಕ್ಲೇಟ್ ತಿಂದೋಗು. ಯಾಕೆ? मीठा खाने से अच्छा होता है अंतरला ಅದಕ್ಕೆ ಡೈರಿ ಮಿಲ್ಕ್ ತಿಂದೋಗ. A few moments later. Happy birthday to you. Happy birthday to you. Happy birthday, happy birthday, happy birthday to me. ಕೇಕ್ ಕಟ್ ಮಾಡೋಣ. ರೆಡಿ? ಕೈ ಹಿಡಿ ಕಿಡೋ. ರೆಡಿ ಸಂಸ್ಕೃತಿ. ಕಾಕಾ ಥ್ಯಾಂಕ್ ಯು. ಕಿಡು ಅಪೇಕ್ಷಾ ಯಾರು ಬರ್ತೀವಿ ಅದಕ್ಕೆ ತಿನ್ಸೋಣ ಕೇಕ. ಫಸ್ಟ್ ಸಂಸ್ಕೃತಿಗೆ, ಆಮೇಲೆ ಮತ್ತೆ ಸ್ಥಾನದಕ್ಕ, ಅದಕ್ಕಿಂತ ಮಾತಾಡೋದಕ್ಕ. ಹ್ಯಾಪಿ ಬರ್ಡೇ ಎಲ್ಲರಿಗೂ. ಥ್ಯಾಂಕ್ ಯು. ಆಕೈತಿ ಈಟ ಇಟ್ಟದು. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ತಿನ್ ತೋರೇನ ಹ್ಯಾಪಿ ಬರ್ಡೇ. ಸ್ವಲ್ಪ ಸ್ವಲ್ಪ ಕೊಟ್ಟು ಉಳ್ಕಿದ್ದನ್ನೆಲ್ಲ ನಾಳೆ ನೀವ ತಿನ್ಲಿಲ್ಲ. ಸರಿ The next day. ಟೈಮ್ ನೋಡ್ರಿ ಬರೋಬ್ಬರಿ 2:30 ಆಗತೈತಿ. ಇವತ್ತಿನ ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡತ್ತೀವಿ. ಯಾಕಪ್ಪ ಅಂತಂದ್ರೆ ಈಗ ನಾವು ಹೊಂಟೇವಿ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಗೆ. ಸೊ ಹುಬ್ಬಳ್ಳಿಗೆ ನಾನು, ಶ್ವೇತಾ, ಸ್ಪರ್ಶ ಮತ್ತು ಸಂಸ್ಕೃತಿ ಹೊಂಟೇವಿ ಈ ಸತಿ. ಹಾಂ ಮ್ಯಾಂಗೋ ಫಸ್ಟ್ ಟೈಮ್ ಹೊಂಟೇವಲ್ಲ ನಾವು 4 ಮಂದಿ.
ಸೊ ಏನೇನೆಲ್ಲ ಆಕೈತಿ ನೋಡೋಣ ನೋಡ್ರಿ. ಹುಬ್ಳಿಗೆ ಹಾಕೊಂಟೇವಿ ಏನು ಮಾಡಕ್ಕಂತೇಳಿ ಎಲ್ಲ ತೋರಿಸ್ತೇವೆ ನಿಮ್ಗೆ. ಲೆಟ್ಸ್ ಗೆಟ್ ಇನ್. ಮಮ್ಮಿ ಹೋಗ್ಬರ್ತೀನಿ, ಬಾಯ್ ಬಾಯ್ ಬಾಬಾ. ಕಿಡ್ಡು ಅದ ಎಂಟ್ರಿ ಮನ್ಯಾಗ ಹಾಂ ಬೇಡ ಕರ್ಕೊಂಡೋಗೋಣ ನೋಡೋಣ. ಅಲ್ಲಿ ಅವ್ರ ಮಮ್ಮಿ ಬಾಯ್ ಬಾಯ್ ಮಾಡತ್ತಾಳ. ಹೆಂಗೆ ಮಾಡೋದು ಹೇ ಕರ್ಕೊಂಡು ಹೋಗ್ಯಾರ ಇಲ್ಲಿ ನನಗಂತದ. ನೋಡ್ರಿ ಎಲ್ರ ಬಿಟ್ಟು ಹೋಗಿಗ್ಯಾರ ಅಂತ. ಅಯ್ಯೋ ಸಂಸ್ಕೃತಿ ನೋಡ್ರಿಪ್ಪ ಹೋಗ್ಬರ. ಬಾಯ್ ಅಣ್ಣ, ಅಜ್ಜಕ್ ಬಾಯ್ ಮಾಡ. ಚಿನ್ನಿ ಮರಿ ಹೋಗಿ ಬರ್ತೇರಿ. ಹೋಗಿ ಬರ್ತೇವೆ ಮಮ್ಮಿ. ಬಾಯ್ ಬಾಬಾ. ಚಲೋ ಹಾ ಬಾಬಾ. ಹಾ ರೀ ಬಾಬಾ. ಹಾ ಬರ್ತೇವಿ. ಹಾ ಎಷ್ಟು ಚಂದ ಅದಾಳ ನನ್ನ ಮಗಳು. ಹೋಗಿ ಬರ್ತೀನಿ ಅಜ್ಜ ಅಂತೇಳಿ. ಚಲೋ ಹೋಗೋಣ ಚಿನ್ನು. ಪೆಟ್ರೋಲ್ ಹಾಕ್ಸಕ್ ನಿಂತೇವಿ. ನಾನು ನಮ್ಮ ಸಂಸ್ಕೃತಿ ಇಲ್ಲಿ ಕೂತೇವಿ. ನಮ್ಮ ಸ್ಪರ್ಶ ಅವರು ಹಿಂದೆ ಮಕ್ಕೊಂಡಾರ. ಬರ್ರೀಗ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗುನಂತ. ಬದಾಮಿಗೆ ಹೋಗಕ್ಕಿಂತ ಮುಂಚೆ ನಾವು ಫಸ್ಟಿಗೆ ಎಲ್ಲಿ ಬಂದೇವಪ್ಪ ಅಂದ್ರೆ ಹುಬ್ಬಳ್ಳಿಗೆ ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ರೊಟ್ಟಿ ಮಷಿನ್ ಮಾಡಿದಾಗ ಭಾಳಷ್ಟು ಜನ ಕಮೆಂಟ್ ಮಾಡಿ ಕೇಳಿದ್ರಿ, ಅಕ್ಕ ಈ ಮಷೀನನ್ನ ಎಲ್ಲಿಂದ ತೊಗೊಂಡ್ರಿ ಮತ್ತು ಹೆಂಗೆ ಪರ್ಚೇಸ್ ಮಾಡೋದು ಅಂತ ಹೇಳಿ. ನಿಮ್ಮ ಸಲುವಾಗಿನ ನಾನು ಇವತ್ತು ಬಂದೀನಿ ಹುಬ್ಬಳ್ಳಿಯ ತಾರಿಯಾಳದಲ್ಲಿರೋ ಶ್ರೀರಾಮ್ ಫುಡ್ ಸೊಲ್ಯೂಷನ್ಸ್ಗೆ. ನನ್ನ ಕಡೆ ಕೆಲವೊಂದಿಷ್ಟು ಕ್ವಶನ್ಸ್ಗಳದಾವು, ನಾನು ಅವ್ರಿಗೆ ಕೇಳಬೇಕಾಗಿತ್ತು. ಸೊ ಹಾಗಾಗಿ ಇಲ್ಲಿ ಬಂದೀನಿ. ನಿಮಗೂ ಏನಾರ ಕ್ವಶನ್ಸ್ಗಳು ಇದ್ದು ಅಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ, ರಿಪ್ಲೈ ಮಾಡ್ತೀವಂತ. ಈಗ ಬರ್ರಿ ಅವ್ರ ಜೊತೆನ ಮಾತಾಡೋಣ. ನಮಸ್ಕಾರ ರೀ. ನಮಸ್ತೆ. ಆರಾಮ್ ರೀ? ಆರಾಮ್ ನೋಡ್ರಿ ಮೇಡಮ್. ನನಗೊಂದು ಕ್ವಶನ್ ಇತ್ತು ಅವತ್ತಿಂದ ನಾನು ಕೇಳಬೇಕಂತಿದ್ದೆ. ನಿಮ್ಗೆ ಈ ಫುಡ್ ಇಂಡಸ್ಟ್ರಿ ಒಳಗೆ ಈ ಮಷಿನ್ಸ್ಗಳನ್ನ ತಯಾರು ಮಾಡ್ಬೇಕಂತ ನಿಮ್ಮ ತಲೆ ಒಳಗೆ ಹೆಂಗೆ ಬಂತ್ರಿ ಅದ? ಖಂಡಿತ ಮ್ಯಾಮ್, ಎಲ್ಲವನ್ನು ಶೇರ್ ಮಾಡ್ತೀನಿ. ಇವತ್ತು ನಾನು ಓಪನ್ ಹಾರ್ಟ್ಲಿ ಮಾತಾಡ್ತೀನಿ ನಿಮ್ಮ ಜೊತೆ. ಯಾಕಂದರೆ ತುಂಬ ಜನ ನಮ್ಮ ವೀಕ್ಷಕರ ಜೊತೆ ನಾನು ಮಾತಾಡೋದಿದೆ. ಸೊ ಮೊದಲೇದಾಗಿ ಶ್ವೇತಾ ಮ್ಯಾಮ್ ಆ್ಯಂಡ್ ಪವನ್ ಸರ್, ಹಾರ್ಟ್ಲಿ ವೆಲ್ಕಮ್ ಟು ಮೈ ಕಂಪ್ನಿ. ಥ್ಯಾಂಕ್ ಯು ಸರ್. ಸೊ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಈ ಕಡೆ ಬಂದು ನಮ್ಮ ಕಂಪ್ನಿ ವಿಸಿಟ್ ಮಾಡಿದ್ದಕ್ಕೂ ತುಂಬ ಖುಷಿ ಆಯಿತು. ಸೊ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಬಿಸ್ನೆಸ್ಸು ರೊಟ್ಟಿ ಮೆಷಿನ್ನು ಆಲ್ರೆಡಿ ತುಂಬ ವಿಡಿಯೋ ಮಾಡಿದ್ದೀವಿ ನಾವು, ತುಂಬ ಯೂಟ್ಯೂಬರ್ಸ್ ಗೊತ್ತು, ಈಗ ಮಾಡಿಸ್ತಿದ್ದೀವಿ ಗೊತ್ತು. ಬಟ್ ಈ ವಿಡಿಯೋ ಒಂದು ಸ್ಪೆಷಲ್ ವಿಡಿಯೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂದೇನು 3-4 ವರ್ಷದ ಏನು ಎಕ್ಸ್ಪೀರಿಯನ್ಸ್ ಇದೆ, ವಾಟ್ ಈಸ್ ದ ಬಿಸ್ನೆಸ್ ಅಂದರೆ ಏನು, ಕಸ್ಟಮರ್ ಯಾವ ಥರ ಇರ್ತಾರೆ, ಆ್ಯಕ್ಚುಲಿ ರಿಯಾಲಿಟಿ ಏನು, ಪ್ರಾಕ್ಟಿಕಲಾಗಿ ಮಾರ್ಕೆಟ್ನಲ್ಲಿ ಏನು ನಡೀತಾ ಇದೆ ಎಲ್ಲವೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೇಡಮ್. ಈಗ ಒಂದು ಕ್ವಶನ್ ಕೇಳಿದಿರಿ ನೀವು, ಫುಡ್ಡಿನ ಇಂಡಸ್ಟ್ರಿಗೆ ಯಾಕೆ ಬಂದಿರಿ ಅಂತ ಹೇಳಿ. ಮೇಡಮ್, ಜೀವನದಲ್ಲಿ ಸಕ್ಸಸ್ ಆಗ್ಬೇಕಂತ ಹೇಳಿದರೆ ಕಾಮನ್ ಎಲ್ಲರೂ ಏನು ಮಾಡ್ತಾರೆ, ನೀವು ಅದನ್ನೇ ಮಾಡಿದರೆ ಸಕ್ಸಸ್ ರೇಷಿಯೋ ತುಂಬ ಕಡಿಮೆ. ಶೋರ್ ಸರ್. ಈಗ ಎಲ್ಲರೂ ಬಟ್ಟೆ ಶಾಪ್ ಹಾಕಿದ್ದಾರೆ, ಹೌದು. ಎಲ್ಲರೂ ಕೂಡ ಹೋಟೆಲ್ಸ್ ಬಿಸ್ನೆಸ್ ಮಾಡ್ತಿದ್ದಾರೆ. ಈಗ ನಮ್ಮ ಇಂಡಿಯಾದಲ್ಲಿ ನಿಮ್ಗೆ ಗೊತ್ತಿರ್ಬೋದು 99% ಬಿಸ್ನೆಸ್ ಲಾಸಸ್ ಅಲ್ಲಿ ಆಗ್ತದೆ. ಯಾವುದೋ ಒಂದು ಹೋಟೆಲ್ ಬಿಸ್ನೆಸ್ ಅರ ಮಾಡಲಿ ಅಥವಾ ಯಾರು ಕೇಳ್ರಿ, ನೀವು ಬೇಕಾ ಬಿಸ್ನೆಸ್ ಓಪನ್ ಮಾಡಿದಾಗ ಕೇಳ್ರಿ, ರಿಯಾಲಿಟಿ ಏನೈತೆ ಅಂತ ಹೇಳಿದ್ರೆ ಲಾಸ್ ಮಾಡ್ಕೊಂಡೆ ಕ್ಲೋಸ್ ಮಾಡ್ತಾರೆ. 1 ತಿಂಗಳಾಗುತ್ತೆ, 2 ತಿಂಗಳಾಗುತ್ತೆ, 3ನೇ ತಿಂಗಳು ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಮೇನ್ ರೀಸನ್ ಅಪ್ಪ ಅಂತ ಹೇಳಿದ್ರೆ, ನಾನು ಕಲ್ತಿದ್ರಲ್ಲ ಅಂತೇಳಿ ಕ್ರಿಯೇಟಿವ್ ಮಾಡಿರಿ, ಹೊಸದು ಮಾಡಿರಿ, ಯಾರು ಮಾಡಿರಬಾರ್ದು ಆ ಥರ ಮಾಡಿರಿ, ಅಂದಾಗ ನೀವು ಸಕ್ಸಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಫುಡ್ ಇಂಡಸ್ಟ್ರಿನೂ ಹಾಗೆ ಮೇಡಮ್. ಕರ್ನಾಟಕ ಸ್ಟೇಟ್ ಅಂದರೆ ಯಾವ ಥರ ಆಯ್ತು ಅಂತ ಹೇಳಿದ್ರೆ, ಫುಡ್ ಇಂಡಸ್ಟ್ರಿ ಡಿಪೆಂಡ್ ಎಲ್ಲ ಮಷಿನರಿ ಮೇಲೆ ಡಿಪೆಂಡ್ ಆಗಿತ್ತು. ಗುಜರಾತ್, ರಾಜ್ಕೋಟ್, ಅಹಮದಾಬಾದ್ ಅಲ್ಲಿಂದ ಮಷಿನರಿ ಬರ್ತಿದ್ವು. ಇಲ್ಲಿ ಯಾರು ಅಂತ ಮ್ಯಾನುಫ್ಯಾಕ್ಚರ್ ಇಲ್ಲ, ಅಂತ ಟೆಕ್ನಾಲಜಿನೂ ಇಲ್ಲ, ಏನೂ ಇಲ್ಲ ಅಂತ ತಿಳ್ಕೊಂಡಿದ್ರು. ಬಟ್ ಇವಾಗ ಟೈಮ್ ಚೇಂಜ್ ಆಗೈತೆ ರೀ. ಕರ್ನಾಟಕದಿಂದನೇ ನಾವು ಇವಾಗ ಮಷಿನರಿ ರೆಡಿ ಮಾಡಿ ಥ್ರಾಟ್ ಇಂಡಿಯಾನ ಸೇಲ್ ಮಾಡ್ತದೆ. ಇವನ್ ದೊಡ್ಡ ದೊಡ್ಡ ಏನು ಇಂಡಸ್ಟ್ರಿಲಿ ಸ್ಟೇಟ್ಗಳಿದ್ವಲ್ಲ, ರಾಜ್ಕೋಟ್, ಗುಜರಾತ್, ಅಲ್ಲಿ ಕೂಡ ನಾವು ಮಷಿನ್ ಇವಾಗ ದೊಡ್ಡ ಹೆಸರು ಮಾಡ್ತಿದ್ದಾವೆ. ಅದು ನಮ್ಮ ಹುಬ್ಬಳ್ಳಿಯ ತಾರಿಯಾಳದೊಳಗೆ ಐತಿ ಮ್ಯಾಮ್. ಇನ್ನೊಂದು ಏನಂತ ಹೇಳಿದ್ರೆ, ಈಗ ಎಲ್ಲ ಬಿಸ್ನೆಸ್ ಮ್ಯಾನ್ ಒಂದು ಮಾತು ಹೇಳ್ತಾರೆ, ನಾನು ಕೂಡ ಅದನ್ನ ಹೇಳಿದ್ದೀನಿ ಸ್ಟಾರ್ಟಿಂಗಲ್ಲಿ. ಥಾಟ್ ಇಷ್ಟೇ, ಬಿಸ್ನೆಸ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಒಂದು ಪ್ರಾಡಕ್ಟ್ ಏನಿದೆ ಅದನ್ನು ಸೇಲ್ ಮಾಡಿ ಖರ್ಚು ತೆಗೆದ ಕಾಸು ಪ್ರಾಫಿಟ್ ಮಾಡಬೇಕು. ಸೊ ನಾವು ಕೂಡ ಅದೇ ರೂಟಿಂದನೇ ಬಂದವರು. ಬಟ್ ಇವಾಗ ನಮ್ದು ಥಾಟ್ಸ್ ಎಲ್ಲ ಚೇಂಜ್ ಆಗಿದೆ. ಇವಾಗ ನಾ ಹೇಳ್ಬೋದು ನಿಮಗೆ, ಈ ಮಷಿನ್ ಇಷ್ಟಿದೆ, ಈ ಪ್ರೈಸ್ ಇಷ್ಟಿದೆ, ಇದಕ್ಕೆ ಮತ್ತೆ ಆಫರ್ ಕೊಡ್ತಾ ಇದ್ದೀವಿ, ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ, ಅಷ್ಟು ಡಿಸ್ಕೌಂಟ್, ಇಷ್ಟು ಡಿಸ್ಕೌಂಟ್ ಅಂತೇಳಿ. ಮೇಡಮ್, ಆ್ಯಕ್ಚುಲಿ ರಿಯಾಲಿಟಿ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಅಣ್ಣ ತಮ್ಮಂದ್ರಿಗೆ ಒಂದು 100 ರೂಪಾಯಿ ಕೊಡ್ಬೇಕಂತ ಹೇಳಿದ್ರೆ ವಿಚಾರ ಮಾಡಿ ಕೊಡ್ತೀವಿ. ಅಂಥದ್ರಲ್ಲಿ ನಾವು 10,000, 5,000 ಡಿಸ್ಕೌಂಟ್ ಆಫರ್ ಅಂತ ಹೇಳ್ತೇವಲ್ಲ, ಅದ್ರ ಮೇಲೆ ನಂಬಿಕೆ ಇಲ್ಲ ಜನಗಳಿಗೆ. ಸದ್ಯಕ್ಕೆ ನಂಬಿಕೆ ಇಲ್ಲ ರಿಯಾಲಿಟಿಗೆ. ಓಕೆ, ನಂದು ಏನು ಆಫರ್ ಇದೆಯಲ್ಲ, ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಮುಂಚೆ 3-4 ವರ್ಷದ ಏನು ಲೈಫ್ ಜರ್ನಿ ಇದೆ, ಏನು ಎಕ್ಸ್ಪೀರಿಯನ್ಸ್ ಇದೆ, ಅದು ಎಕ್ಸ್ಪೀರಿಯನ್ಸಿಂದ 1 ಮಷಿನು 10 ಮಷಿನ್ ಮಾಡೋಲ್ಲಿ 100 ಮಷಿನ್ ಮಾಡಿ, ಮ್ಯಾನುಫ್ಯಾಕ್ಚರ್ ಕಾಸ್ಟ್ ಕಡಿಮೆ ಮಾಡಿ, ಮಷಿನ್ ಪ್ರೈಸ್ ಕಡಿಮೆ ಮಾಡಿ, ಅದೇ ಪ್ರೈಸಲ್ಲಿ ಜನಕ್ಕೆ ಯೂಸ್ ಆಗುವಂಥದ್ದು ಕಾಂಪ್ಲಿಮೆಂಟ್ರಿ ಏನಾದರೂ ಪ್ರಾಡಕ್ಟ್ನ ಆ್ಯಡ್ ಆನ್ ಮಾಡ್ತಿದ್ದೀನಿ.
ಸೊ ಅವ್ರಿಗೆ ಪ್ಲಸ್ ಪಾಯಿಂಟ್ ಇದು. ಹೌದ್ರಿ. ಅದೇ ಪ್ರೈಸಲ್ಲಿ ಬಟ್ ಸರ್ವಿಸ್ ಜಾಸ್ತಿ ಸಿಗ್ತಾ ಇದೆ. ಸೊ ಇದನ್ನ ಜನ ಅಥವಾ ಮಾರ್ಕೆಟಿಂಗಲ್ಲಿ ಏನಂತಾರೆ ಆಫರ್ ಅಂತ ಹೇಳ್ತಾರೆ, ಬಟ್ ರಿಯಾಲಿಟಿ ಹೇಳಿದೆ ನಿಮಗೆ. ನನ್ನ ಮಷಿನ್ ನೋಡ್ರಿ ಸಿಂಪಲ್, ತುಂಬ ಜನಕ್ಕೆ ಗೊತ್ತಿದೆ ಆಲ್ರೆಡಿ. ನಾ ಗೊತ್ತಿಲ್ಲ ಅಂದರೆ ಅವ್ರಿಗೆ ಹೇಳ್ತೀನಿ ಮೇಡಮ್ ಸಿಂಪಲ್ ಆಗಿ. ನನ್ನ ಹತ್ರ ಮಷಿನ್ ಬಂದುಬಿಟ್ಟು 56,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 48,000 ರೊಟ್ಟಿ ಮಷಿನ್. ಹಾಂ, ರೊಟ್ಟಿ ಮಷಿನ್ ಅರೌಂಡ್ 1.5 ಲಕ್ಷ ಇದೆ, 2 ಲಕ್ಷ ಇದೆ, ಇವೆಲ್ಲ ಮಾಡೆಲ್ಸ್ ಇದ್ದಾವೆ. ನೀವು ಇದರಲ್ಲಿ ಸಜ್ಜಿ ರೊಟ್ಟಿ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಪಾಪಡ್, ಹಪ್ಪಳ ಇವನ್ನೆಲ್ಲ ಮಾಡ್ಕೋಬೋದು ನಮ್ಮ ಕರ್ನಾಟಕದಲ್ಲಿ. ಈಗ ನಾವು ಮಹಾರಾಷ್ಟ್ರದಕ್ಕೆ ಜಾಸ್ತಿ ಬಂದ್ಬಿಟ್ಟು ಬಾಕ್ರಿ ರೊಟ್ಟಿಗೆ ಕೊಡ್ತೀವಿ, ಜಾಸ್ತಿ ಚಪಾತಿಗೂ ಕೂಡ ನಾವು ಸೇಲ್ ಮಾಡ್ತೀವಿ. ಇದರಿಂದ ಚಪಾತಿನೂ ಮಾಡ್ಬೋದು. ಹಾಂ, ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಖುಷಿ ವಿಚಾರ, ಶ್ರೀರಾಮ್ ನಮ್ದು ಇಂಡಸ್ಟ್ರಿ ಏನಿದೆಯಲ್ಲ, ಕರ್ನಾಟಕ ಅಷ್ಟೇ ಅಲ್ಲದೆ ನಾವು ಹೊರ ರಾಜ್ಯಗಳು ಏನದಾವ ಒಂದು 4 ಸ್ಟೇಟ್ಗಳಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದೀವಿ. ನಮ್ಮ ರೊಟ್ಟಿ ಮಷಿನ್, ರೊಟ್ಟಿ ಎಲ್ಲೆಲ್ಲಿ ಕನ್ಸ್ಯೂಮ್ ಆಗ್ತಾಯಿದೆ, ಎಲ್ಲೆಲ್ಲಿ ತಿಂತಾರಲ್ಲ, ಕರ್ನಾಟಕ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಇಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ದೀವಿ. ನೋಡಿರಿ ಸರ್, ಫಸ್ಟಿಗೆ ನಮ್ಮ ಕರ್ನಾಟಕ ಒಳಗೆ ಯಾವುದೇ ರೀತಿ ಇಂಡಸ್ಟ್ರಿ ಇಲ್ಲ ಅಂತಿದ್ವಿ. ಬಟ್ ಈಗ 4 ರಾಜ್ಯ ಒಳಗೆ ನೀವು ಕೆಲಸ ಮಾಡತ್ತೀರಿ ಅಂತ ಹೇಳತ್ತೀರಿ, ಖುಷಿ ಆಗತ್ತೈತ್ರಿ ನನಗಂತರೂ. ಸೊ ಇದು ಇನ್ನೂ ಹೆಚ್ಚು ನಿಮ್ಮ ಬಿಸ್ನೆಸ್ ಬೆಳೀಲಿ ಅಂತ ಹೇಳಿ ನಾನು ಆಸೆ ಪಡ್ತೇನೆ. ಖಂಡಿತ ಮ್ಯಾಮ್, ಖಂಡಿತ ಮ್ಯಾಮ್. ಇನ್ನೊಂದು ನನಗೆ ಒಳಗಡೆ ಗಿಲ್ಟ್ ಫೀಲ್ ಏನಾಗ್ತಿದೆ ಅಂತ ಹೇಳಿದರೆ, ಹೊರ ರಾಜ್ಯಕ್ಕೆ ನಾವು ಹೋಗಿ ಇವಾಗ 1-2 ವರ್ಷ ಆಯಿತು. ಬಟ್ ನಾವು ಇಲ್ಲಿದ್ದು 4-5 ವರ್ಷ ಆಯಿತು. ಬಟ್ ಕರ್ನಾಟಕ ಜನ ಕೂಡ ಅಡಾಪ್ಟೇಷನ್ ಇನ್ನೂ ಕೂಡ ಕೊಟ್ಟಿಲ್ಲ, ಕಡಿಮೆ ಮಾಡ್ತಿದ್ದಾರೆ, ಇನ್ನೂ ಅವೇರ್ನೆಸ್ ಇಲ್ಲ. ಬಟ್ ಹೊರ ರಾಜ್ಯಗಳಲ್ಲಿ ನೀವು ಇವನ್ ನೋಡಿ, GDP ನೋಡಿ, ಎಲ್ಲ ಮಹಾರಾಷ್ಟ್ರದೆಲ್ಲ ಟಾಪ್ ಬರುತ್ತೆ. ಸೊ ನಮ್ಮ ಕರ್ನಾಟಕದ ಜನ ಏನಂತ ಹೇಳಿದ್ರೆ, ಇನ್ನೂ ಎಲ್ಲರೂ ಏನು ಮಾಡ್ತಿದ್ದಾರೆ ಅದನ್ನೇ ಮಾಡ್ಲಿಕ್ಕೆ ಹೋಗ್ತಾರೆ. ಅದನ್ನೇ ಮಾಡ್ಲಿಕ್ಕೆ ಹೋಗಿ ಲಾಸ್ ಮಾಡ್ಕೊಂಡು ಬಿಸ್ನೆಸ್ಸೇ ಸರಿ ಇಲ್ಲ, ಬಿಸ್ನೆಸ್ ಮಾಡಲೇಬಾರ್ದು, ಬಿಸ್ನೆಸ್ ಮೇಲೆ ಬ್ಲೈಂಡ್ ಮಾಡ್ತಾರೆ. ಆ್ಯಕ್ಚುಲಿ ಏನಂತ ಹೇಳಿದ್ರೆ, ಅವ್ರು ಮಾಡ್ತಿರೋ ವಿಧಾನದ ಮೇಲೆ ಗೊತ್ತಿರಲ್ಲ ಅವ್ರಿಗೆ, ಸುಮ್ಮನೆ ಎಲ್ಲರೂ ಮಾಡೋದು ಮಾಡಬೇಡಿ. ಈಗ ನಾನು ರೊಟ್ಟಿ ಬಿಸ್ನೆಸ್ ಹೇಳ್ತಿದ್ದೀನಿ, ರೊಟ್ಟಿ ಬಿಸ್ನೆಸ್ ಮಾಡ್ಬೋದು. ನೀವು ಒಂದು ರೊಟ್ಟಿ 2 ರೂಪಾಯಿಗೆ ರೆಡಿ ಆಗ್ತೈತಿ, 5 ರೂಪಾಯಿಗೆ ಮಾರಿದ್ರೆ ನಿಮ್ಗೆ 2 ರೂಪಾಯಿ ಉಳಿತೈತಿ. ದಿವ್ಸಕ್ಕೆ ನೀವು 1,000 ಮಾಡಿದ್ರೆ 5,000 ರೂಪಾಯಿ ದುಡಿಬೋದು, ತಿಂಗಳಿಗೆ 1.5 ಲಕ್ಷ ರೂಪಾಯಿ ದುಡಿಬೋದು ನಾ ಹೇಳ್ತೇನೆ ಇಲ್ಲಿ. ಬಟ್ ಹೇಳಿದ್ಮೇಲೆ ಏನಂತ ಹೇಳಿದ್ರೆ, ರೊಟ್ಟಿ ಯಾರು ಮಾಡ್ತಾರೆ, ರೊಟ್ಟಿ ಮಾಡಿದ್ರೆ ಏನಾಗ್ತೈತಿ, ಹೆಣ್ಮಕ್ಳ ಗತೆ ನಾವು ರೊಟ್ಟಿ ಮಾಡೋಣ, ಆ ಥಾಟ್ ಇತ್ತು. ಬಟ್ ಇವಾಗ ಚೇಂಜ್ ಆಗ್ತಿದ್ದಾರೆ. ಯಾಕಂತ ಹೇಳಿದ್ರೆ, ನಾನು ಇವಾಗ ಏನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ನಿ. ಈ ಎಕ್ಸಾಂಪಲ್ ಯಾವುದೇ ಎಜುಕೇಷನ್ ಇಲ್ಲ, ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲ, ಮನೆಯಲ್ಲಿ ಹೊರಗಡೆ ಕೆಲಸ ಮಾಡೋಕ್ಕೂ ಬಿಡ್ತಿರ್ಲಿಲ್ಲ ಮನೆಯ ಹಸ್ಬೆಂಡ್ಗಳು. ಹೆಣ್ಮಕ್ಳು ಅಂತವ್ರು ಈ ಮಷಿನ್ ಹಾಕಿ ದಿವಸ 1,000 ರೊಟ್ಟಿ ಮಾಡಿ ಬಿಸ್ನೆಸ್ ಮಾಡ್ತಿದ್ದಾರೆ, ಮನೆ ಒಳಗೆ ಕೂತ್ಕೊಂಡು ಅವ್ರು ಅರ್ನ್ ಮಾಡ್ಬೋದು. ಅವರೆಲ್ಲ ಈಗ 1.5 ಲಕ್ಷ ದುಡಿತಿದ್ದಾರೆ ಅಂತ ಹೇಳಿದ್ರೆ, ಇತ್ತಿತ್ಲಾಗೆ ಓಕೆ ಗಂಡು ಮಕ್ಳು ಕೂಡ ಬರ್ತಾ ಇದ್ದಾರೆ, ನಾವು ಬಿಸ್ನೆಸ್ ಒಳ್ಳೆ ಪ್ರಾಫಿಟ್ ಐತಿದ್ರೆ, ಯಾವ MNC ಕೂಡ ಕಂಪ್ನಿ ಇಷ್ಟು ಪೇಮೆಂಟ್ ಕೊಡ್ತಾ ಇಲ್ಲ ಅಂತೇಳಿ. ಸೊ ಅವರು ಬಂದು ಸ್ಟಾರ್ಟ್ ಮಾಡಿದ್ದಾರೆ ಈಗ. ಸೊ ನಾ ಏನು ಹೇಳೋದು ಅಂತ ಹೇಳಿದ್ರೆ, ಸ್ಕೀಮ್ ಎಲ್ಲ ಇದಾವೆ, ಬಂಡವಾಳ ಜಾಸ್ತಿ ಬೇಕಂತಿಲ್ಲ ಮ್ಯಾಮ್. ಇನ್ನೊಂದು ಹೇಳ್ತೇನೆ, ಕರೆಕ್ಟಾಗಿ ಬಿಸ್ನೆಸ್ ಆದರೆ 1.5 ಲಕ್ಷ ರೂಪಾಯಿ ನಿಮ್ಗೆ ಇದು 56,000 ರೂಪಾಯಿ, 1 ಲಕ್ಷ ರೂಪಾಯಿ ದೊಡ್ಡದಲ್ಲ. ನಾವು 50,000 ಅಥವಾ 1 ಲಕ್ಷದ ಮಷೀನನ್ನ ತಗೊಂಡ್ರು ಆಲ್ಮೋಸ್ಟ್ ನಾವು 1-2 ತಿಂಗಳೊಳಗೆ ನಾವು ಮಷೀನದ ರೊಕ್ಕ ತೆಗೆದು ಬಿಡ್ಬೋದು. ಜನ ಆ ಥಾಟ್ ಇಟ್ಕೊಂಡ್ ಬರ್ಬೇಕು ಮೇಡಮ್. ಸುಮ್ಮನೆ ಸಬ್ಸಿಡಿ ಸಿಗ್ತಾ ಇದೆ, ಏನೋ ಒಂದು ಆಫರ್ ಕೊಡ್ತಾ ಇದ್ದಾರೆ, 10,000 ರೂಪಾಯಿ ಆಫರ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಬಿಸ್ನೆಸ್ಸಿಗೆ ಬರಬಾರ್ದ್ರಿ. ಅವ್ರ ಪ್ಲ್ಯಾನ್ ಇರಬೇಕು, ಓಕೆ ನಾ ಈ ಬಿಸ್ನೆಸ್ ಮಾಡ್ತೀನಿ, 1 ತಿಂಗಳ 2 ತಿಂಗಳು ಆಗ್ಲಿಕ್ಕಂದ್ರೂ ನಾ 1 ವರ್ಷ ನಿಂತು ನಾ ಮಾಡ್ತೀನಿ, ಇದರಲ್ಲೇ ನಾನು ಕರಿಯರ್ ಮಾಡ್ಕೊತಾನೆ ಒಂದು ಥಾಟ್ ಇಟ್ಕೊಂಡ್ಬಂದ್ರೆ ಖಂಡಿತವಾಗಿ ಇದೆ ಅಂತಲ್ಲ, ರೊಟ್ಟಿ ಬಿಸ್ನೆಸ್ ಅಂತ ನಾ ಹೇಳ್ತಿಲ್ಲ, ಬೇರೆ ಯಾವ್ದಾರ ಮಾಡಲಿ ಅವ್ರು ಫೋಕಸ್ ಆಗಿ ಕನ್ಸಿಸ್ಟೆಂಟ್ ಆಗಿ ಮಾಡ್ಕೊಂಡು ಹೋಗ್ಲಿ ಅಂದ್ರೆ ಅದು ಸಕ್ಸಸ್ ಅಂದ್ರೂ ಖಂಡಿತ. ಎಸ್ ಮ್ಯಾಮ್. ಇನ್ನೊಂದು ಏನಂತ ಹೇಳಿದ್ರೆ, ನಾನು ಮಷಿನ್ ಮಾರ್ತಿಲ್ಲ ಇವಾಗ. ನಾನು ರಿಯಲ್ ಆಗಿ ಹೇಳ್ತಿದ್ದೀನಿ, ಇತ್ತಿತ್ಲಾಗಿ ನಮ್ಮ ಥಾಟ್ಸ್, ನಮ್ಮ ಥಿಂಗ್ಸ್ ಮತ್ತು ವಿಷನ್ ಯಾವ ಥರ ಇದೆ ಅಂತ ಹೇಳಿದ್ರೆ, ನಾವು ಬಿಸ್ನೆಸ್ನ ಪಿಚ್ ಮಾಡ್ತಿದ್ದೀವಿ. ನೀವು ನಂದು ಇದೇ ಹೇಳ್ತಿದ್ನಲ್ಲ, ಮಷಿನ್ ಪ್ರೈಸು ನಾನು ಲಾಸ್ಟಿಗೆ ಮಾತಾಡ್ತೇನೆ ಕಸ್ಟಮರ್ ಕೇಳ್ತೇನೆ, ನಿಮ್ದು ಏನು ಥಾಟ್ ಇದೆ, ಏನು ಬಿಸ್ನೆಸ್ ಮಾಡ್ಬೇಕಂದ್ರೆ ಮುಂಚೆ ಏನು ಮಾಡಿದಿರಾ, ಇವಾಗ ಏನು ಪ್ಲಾನ್ ಇಟ್ಕೊಂಡ್ ಬಂದಿದ್ದೀರಾ. ಇಲ್ಲ ಸರ್, ನಾನೊಂದು ಕಡಿಮೆ ರೇಟಿನ ಮಷಿನ್ ತೊಗೋಬೇಕಂತ ಮಾಡೀನಿ, ಕಡಿಮೆ ಮಾಡಿಕೊಡ್ರಿ ಅಂತ ನನ್ನ ಕಡೆ ಬರ್ತಾರೆ. ಸರ್, ಕಡಿಮೆ ರೇಟಿಂದು ಕಡಿಮೆ ಮಾಡಿ ನಾ ಕೊಡ್ತೀನಿ, ಅದೇನು ತೊಂದರೆ ಇಲ್ಲ. ನಿಮ್ದು ಬಿಸ್ನೆಸ್ ಮಾಡೋ ಪ್ಲಾನ್ಸ್ ಏನಿದೆ, ಬಿಸ್ನೆಸ್ ಹೆಂಗ್ ಮಾಡ್ತೀರಾ ನೀವು, 10,000 ರೂಪಾಯಿ ತಗೊಳ್ರಿ, 10 ರೂಪಾಯಿ ತಗೊಳ್ರಿ, 1 ಲಕ್ಷ ರೂಪಾಯಿ ತಗೊಳ್ರಿ, ಇನ್ವೆಸ್ಟ್ಮೆಂಟೇ. ಅದ್ರದ್ದು ರಿಟರ್ನ್ ಹೆಂಗ್ ನೀವು ಯೂಸ್ ಮಾಡ್ಕೊಂಡು ಹೆಂಗ್ ಲಾಭ ಮಾಡ್ಕೊಂತ, ಅದು ಥಾಟ್ಸೇ ಬರ್ತಿಲ್ಲ ತುಂಬಾ ಜನಕ್ಕೆ. ಡೈಲಿ 10-15 ಜನ ಬರ್ತಾರೆ, ಬಂದ್ಬಿಟ್ಟು ಬರೀ ಸಬ್ಸಿಡಿ ಫೋಕಸ್ ಮಾಡ್ತಾರೆ, ಎಷ್ಟು ಉಳಿತಾಯ ಆಗತ್ತೆ ಅದ್ರ ಬಗ್ಗೆ ಫೋಕಸ್ ಮಾಡ್ತಾರೆ. ಕೆಲವೊಬ್ರೆಲ್ಲ ಬರ್ತಾರೆ, ಇತ್ತಿತ್ಲಾಗೆ ನಾನು ಯೂತ್ಸ್ ನೋಡ್ತಿದ್ದೀನಿ ತುಂಬಾ ಜನ. ಯಾಕಂತ ಹೇಳಿದ್ರೆ, ಎದ್ರ ಪ್ರಾಬ್ಲಮ್ ಗೊತ್ತಿರ್ಬೇಕು ನಿಮ್ಗೆ, ಎಕನಾಮಿ ಯಾವ ತರ ಹೇಳಿದ್ರೆ, ಕಲ್ತಿರೋ ಎಜುಕೇಶನ್ ತಕ್ಕಂಗೆ ಜಾಬ್ಗಳು ಸಿಗ್ತಿಲ್ಲ. ಸೊ ಅಂಥವ್ರೆಲ್ಲ ಬಂದ್ಬಿಟ್ಟು ಈಗ ನಮ್ಮಂತ ಯೂಸ್ ತುಂಬಾ ಜನ ಬಂದ್ಬಿಟ್ಟು ಫೋಕಸ್ ಮಾಡ್ತಿದ್ದಾರೆ. ಈವನ್ ಬೆಂಗಳೂರು ಅಂತ ಸಿಟಿಯಲ್ಲಿ ಕೂಡ ಈಗ ನಮ್ಮ ಮಷಿನ್ ನಾವು ಹೋಪೇ ಇಟ್ಟಿರಲಿಲ್ಲ ಈ ಥರ ರೊಟ್ಟಿ ಬಿಸ್ನೆಸ್ ಮೂವ್ ಆಗುತ್ತೆ ಅಂತ ಹೇಳಿ. ಮೇಡಮ್, ಇನ್ನೊಂದು ಥಾಟ್ ಹೇಳ್ತೀನಿ ನಿಮಗೆ, ವಿಜಯಪುರದಲ್ಲಿ ರೋಟಿ ರೆಡಿ ಮಾಡಿಬಿಟ್ಟು ದುಬೈ, ಅರಬ್ ಕಂಟ್ರೀಸಿಗೆಲ್ಲ ಸೇಲ್ ಮಾಡ್ತಿದ್ದಾರೆ.
ಸೊ ನಮ್ದು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ವಿ ನಾವು ರೊಟ್ಟಿ ಬಿಸ್ನೆಸ್. ಬಟ್ ಇದು ವೇ ಯಾವ ಥರ ಹೋಗ್ತಿದೆ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ತಿದೆ. ನಾವು ಇವಾಗ USA ಕೊಟ್ಟಿದ್ದೀವಿ, UK ಕೊಟ್ಟಿದ್ದೀವಿ, ಅಲ್ಲೆಲ್ಲ ನಮ್ಮ ಇಂಡಿಯನ್ಸ್ ಇದ್ದಾರೆ. ಮಷಿನ್ ಕೂಡ ನಾವು ಕೊಡ್ತಾ ಇದ್ದೀವಿ ಇವಾಗ. ಸೊ ಬಿಸ್ನೆಸ್ ತುಂಬ ಚೆನ್ನಾಗಿದೆ. ಎಂಟ್ರಿ ಆಗಿದ್ರ ಇದಕ್ಕೆ ಎಂಟ್ರಿ ಹಾಕೋಷ್ಟು ನಾಲೆಜ್ ತೊಗೊಳ್ಬೇಕಷ್ಟೇ, ಯಾವ ಥರ ಮಾಡ್ಬೋದು ಅಂತ ಹೇಳಿ. ಅರಬ್ ಕಂಟ್ರೀಸ್ ಎಲ್ಲ ಬಂದ್ಬಿಟ್ಟು ಮರುಭೂಮಿ, ಅಲ್ಲೆಲ್ಲ ನಿಮ್ಗೆ ಒಳ್ಳೆ ಫುಡ್ ನ್ಯೂಟ್ರಿಯನ್ಸ್ ಸಿಗಲ್ಲ. ಇದು ಸ್ಟೋರ್ ಮಾಡ್ಬೋದು ತಿಂಗ್ಳುಗಟ್ಟಲೆ. ಇದನ್ನ ಎಕ್ಸ್ಪೋರ್ಟ್ ಮಾಡಿ ಕೂಡ ನೀವು ಬಿಸ್ನೆಸ್ ಮಾಡೋ ಅನ್ನೋ ಯಾರಿಗೋ ಒಂದು ಸಣ್ಣ ಐಡಿಯಾ ಬಂತು, ಅವ್ರು ಎಕ್ಸಿಕ್ಯೂಟ್ ಮಾಡಿದ್ರು. ಈಗ ಅವರು 5 ರೂಪಾಯಿ ಅಲ್ಲ, 10 ರೂಪಾಯಿ ಅಲ್ಲ, 50 ರೂಪಾಯಿ ರೊಟ್ಟಿ ಸೇಲ್ ಮಾಡ್ತಿದ್ದಾರೆ. ಸೊ 1:50-60 ರೇಷಿಯೋ ಅಷ್ಟು ಪ್ರಾಫಿಟ್ ಮ್ಯಾಮ್. ನಿಮ್ಮ ಕಡೆ ರೊಟ್ಟಿ ಮಷಿನ್ಗಳಂತೂ ಅದಾವ್ರಿ, ನಮ್ಗಂತೂ ಗೊತ್ತಿದ್ದೈತಿ. ರೊಟ್ಟಿ ಮಷಿನ್ ಬಿಟ್ಟ ಮತ್ತೆ ನಿಮ್ಮ ಕಡೆ ಯಾವ್ಯಾವೆಲ್ಲ ಮಷಿನ್ಗಳು ಅದಾವ್ರಿ? ಮ್ಯಾಮ್ ಇವಾಗ ವೆಜಿಟೇಬಲ್ ಕಟರ್ ಆಗಿರ್ಬೋದು, ವೆಟ್ ಗ್ರೈಂಡರ್ ಆಗಿರ್ಬೋದು, ನಮ್ಕಿನ್ ಮಷಿನ್ ಆಗಿರ್ಬೋದು, ಈ ಥರ ಹೊಸ ಮಷಿನು ಕೂಡ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಶ್ರೀರಾಮ್ ಫುಡ್ ಸೊಲ್ಯೂಷನ್ ಬಂದುಬಿಟ್ಟು ಓನ್ಲಿ ನಾಟ್ ರೊಟ್ಟಿ ಮಷಿನ್ ಮ್ಯಾನುಫ್ಯಾಕ್ಚರರ್, ಸೊ ಫುಡ್ ಮಷಿನ್ ಮ್ಯಾನುಫ್ಯಾಕ್ಚರರ್. ಸೊ ಇನ್ನು ಮುಂದೆ ಬರ್ತಾ ಇರುತ್ತೆ ಹೊಸ ಮಷಿನ್. ಕರ್ನಾಟಕಕ್ಕೆ ಏನೇನು ಜನತೆಗೆ ರಿಕ್ವೈರ್ಮೆಂಟ್ ಇದೆ ಆ ಎಲ್ಲ ಮಷಿನ್ ಕೂಡ ನಾವು ಫುಲ್ಫಿಲ್ ಮಾಡ್ತೀವಿ, ಮ್ಯಾನುಫ್ಯಾಕ್ಚರ್ ಮಾಡಿ. ಪ್ರೈಸ್ ಏನೈತ್ರಿ ಸರ್ ಅದರದ್ದು ಎಲ್ಲ? ಮ್ಯಾಮ್ ಓವರಾಲ್ ಆಗಿ ನಿಮ್ಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಬಿಡ್ತೀನಿ ಯಾವೆಲ್ಲ ಮಷಿನ್ಸ್ ಇದಾವೆ, ಪ್ರೈಸಸ್ ಎಷ್ಟಿದೆ ಅಂತ ಹೇಳಿ. ಸೊ ಮಷಿನ್ ಸ್ಟಾರ್ಟಿಂಗ್ ಬಂದುಬಿಟ್ಟು ಈ ಚಿಕ್ಕದು ವಿಕಲಚೇತರು ಕೂಡ ಇದನ್ನ ಯೂಸ್ ಮಾಡ್ಕೋಬೋದು. ಬೆಸ್ಟ್ ಸ್ಪೆಸಿಲಿಟಿ ಏನಪ್ಪ ಅಂತ ಹೇಳಿದ್ರೆ ಕೂತ್ಕೊಂಡು ಮಾಡ್ಕೋಬೋದು. ಪರ್ ಅವರ್ 150 to 200 ಬರುತ್ತೆ, 56,000. ನೆಕ್ಸ್ಟ್ ಹೈಯರ್ ಮಾಡಲ್ ಆ ಕಡೆ ಇದೆ, ಅದ್ರ ಪ್ರೈಸ್ ಬಂದ್ಬಿಟ್ಟು 95,000. ಪರ್ ಅವರ್ ಬಂದ್ಬಿಟ್ಟು ಒಂದು 300 ರೂಪಾಯಿ ಬರುತ್ತೆ. ಸೊ ನೀವು ಇನ್ನೂ ಹೈಯರ್ ಎಂಡ್ ಬೇಕಂತ ಹೇಳಿದ್ರೆ ನೀವು ಕಮರ್ಷಿಯಲ್ ಬಿಸ್ನೆಸ್ ಮಾಡ್ತೀರಾ, ಮದುವೆ ಸಮಾರಂಭಕ್ಕೆಲ್ಲ 3,000-4,000 ಸಾವಿರ ರೂಪಾಯಿ ಬೇಕು. ಸ್ವಲ್ಪ ದೊಡ್ಡ ಮಷಿನ್ ಬೇಕಂದ್ರೆ ಕನ್ವರ್ ಬೆಲ್ಟ್ ಆಟೋಮೆಟಿಕ್ ಇದೆ, ಇದರಲ್ಲಿ 500 to 600 ಬರುತ್ತೆ. ಇನ್ನು ಟಾಪ್ ಎಂಡ್ ಒಂದು ಮಾಡಲ್ ಬರುತ್ತೆ, ಅದೊಂದು 2,30,000 ಇದೆ. ಸೊ ಇನ್ನು ಕೂಡ ಡಿಸ್ಕೌಂಟು ಆಫರ್ ಅದೆಲ್ಲ ಓವರಾಲ್ ಕೊಡ್ತೇವೆ ನಾವು. ಯಾಕಂದ್ರೆ ಮ್ಯಾನುಫ್ಯಾಕ್ಚರ್ ಯೂನಿಟ್ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಸ್ ನಾವು ಸೇಲ್ ಮಾಡ್ತಿದ್ದೀವಿ. ಅದ್ರಲ್ಲಿ ಪರ್ ಅವರ್ ನಿಮ್ಗೆ 1,000 ನೀವು ರೊಟ್ಟಿ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಬೋದು ಆರಾಮಾಗಿ. ಓವರಾಲ್ ಆಗಿ ಏನಂತ ಹೇಳಿದ್ರೆ ಬರ್ಲಿ ಕಸ್ಟಮರ್ ಡೈರೆಕ್ಟ್ ಆಗಿ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಲಿ. ಅವ್ರದ್ದು ನಾ ಕೇಳ್ತೇನೆ ಆ್ಯಕ್ಚುಲಿ ಅವ್ರದ್ದು ಸ್ಟಡಿ ಮಾಡೋಣ, ಅವ್ರದ್ದು ಏನು ಥಾಟ್ ಇದೆ, ಏನಿದೆ. ನಾವು ಸುಮ್ಮನೆ ಬಂದು ಅವ್ರ ಹತ್ರ ದುಡ್ಡಿದೆ, ನಿಮ್ಮ ಹತ್ರ ಒಂದು 5 ಲಕ್ಷ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಆಗುತ್ತೆ ಅಂತ ಹೇಳಲ್ಲ. ಓಕೆ ನೀವು ಸ್ಟಾರ್ಟ್ ಮಾಡ್ತಿದ್ದೀರಾ, ಎಕ್ಸ್ಪೀರಿಯನ್ಸ್ ಇಲ್ವಾ? ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳಿದ್ರೆ ಚಿಕ್ಕದಿಂದ ಸ್ಟಾರ್ಟ್ ಮಾಡಿ. ನಿಮ್ಮ ಹತ್ರ ದುಡ್ಡು ಎಷ್ಟಾದ್ರೂ ಇರಲಿ, ಚಿಕ್ಕದಿಂದ ಸ್ಟಾರ್ಟ್ ಮಾಡಿ ಎಕ್ಸ್ಪೀರಿಯನ್ಸ್ ತಗೊಂಡು ದೊಡ್ಡ ಮೆಟ್ಟಿಗೆ ಬೆಳ್ಕೊಂಡು ದೊಡ್ಡ ಮಷಿನ್ ತಗೋರಿ. ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇದೆ, ದುಡ್ಡಿಲ್ಲ, ಅವಾಗ ನಾನು ಹೇಳ್ತೀನಿ ಲೋನ್ ಫೆಸಿಲಿಟಿ ಕೊಡ್ತಾ ಇದ್ದೀನಿ, ಸಬ್ಸಿಡಿ ಕೊಡ್ತಾ ಇದ್ದೀನಿ, ಅದನ್ನ ಯೂಸ್ ಮಾಡ್ಕೊಡ್ರಿ. ಯೂಸ್ ಮಾಡ್ಕೊಂಡು ದೊಡ್ಡ ಮಷಿನ್ ತಗೊಂಡು ಇನ್ನೂ ಸ್ಪೀಡ್ ಗ್ರೋತ್ ಆಗ್ರಿ. ಇಲ್ಲಿ ಮೇನ್ ಮ್ಯಾಟರ್ ಆಗೋದು ಮ್ಯಾಮ್ ಎಕ್ಸ್ಪೀರಿಯನ್ಸ್. ಸೊ ಡೈರೆಕ್ಟಾಗಿ ಬರಲಿ ಧಾರವಾಡ ಇಂಡಸ್ಟ್ರಿಯಲ್ ಎಸ್ಟೇಟ್ ಹುಬ್ಳಿ. ಸೊ ಇಲ್ಲಿ ಬ್ಯಾಂಕ್ ಸರ್ಕಲ್ ಬಂದುಬಿಟ್ಟು ಒಂದು ಜಸ್ಟ್ ನಮ್ಮ ನಂಬರ್ಗೆ ಕಾಲ್ ಮಾಡಿದರೆ ಸಾಕು, ನಾವೇ ಪಿಕಪ್ ಆ್ಯಂಡ್ ಡ್ರಾಪ್ ಕೂಡ ಮಾಡ್ತೀವಿ. ಅಥವಾ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಅದಕ್ಕೆ ನೀವು ವಾಟ್ಸಪ್ಪಿಗೆ ಹಾಯ್ ಅಂತ ಕಳಿಸಿದರೆ ಟೋಟಲ್ ಆಗಿ ನಮ್ಮ ಹತ್ರ ಎಷ್ಟು ಥರ ಮಾಡೆಲ್ಸ್ ಮಷಿನ್ಸ್ ಇದೆ, ಏನೇನು ಪ್ರೈಸ್ ಇದೆ ಎಲ್ಲವನ್ನೂ ಕೂಡ ನಾವು ಶೇರ್ ಮಾಡ್ತೇವೆ. ಬಟ್ ಫೋನಲ್ಲೇ ಕಂಪ್ಲೀಟ್ ಎಲ್ಲ ಮಾತಾಡಲಿಕ್ಕಾಗಲ್ಲ. ಮಾರ್ಕೆಟಿಂಗ್ ಯಾವ ರೀತಿ ಮಾಡೋದು, ಸೇಲ್ ಯಾವ ರೀತಿ ಮಾಡೋದು, ಬ್ರ್ಯಾಂಡಿಂಗ್ ಯಾವ ರೀತಿ ಮಾಡೋದು, ಸರಿ ಬಿಸ್ನೆಸ್ ರನ್ ಆಗುತ್ತಾ ಇಲ್ವಾ, ಈ ಎಲ್ಲ ಕ್ವಶನ್ಸ್ಗಳಿಗೆ ನೀವು ಡೈರೆಕ್ಟಾಗಿ ಕಂಪ್ನಿಗೆ ಬರಬೇಕು. ಒಂದ್ಸಲ ಕಂಪ್ನಿಗೆ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಕೈತಿ ಇದು ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲೈತಪ್ಪ ಅಂದ್ರೆ ಹುಬ್ಬಳ್ಳಿ ತಾರಿಹಾಳ್ ಒಳಗೈತಿ ಶ್ರೀರಾಮ್ ಫುಡ್ ಸೊಲ್ಯೂಷನ್ಸ್. ಒಂದ್ಸಲ ವಿಸಿಟ್ ಮಾಡಿರಿ. ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ, ಚೆಕ್ ಮಾಡಿರಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್ ಸೋ ಮಚ್. ಇಲ್ಲಿವರೆಗೂ ಬಂದು ಕಾಸು ಟೈಮ್ ಕೊಟ್ಟು ವಿಡಿಯೋ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್. ನನಗೂ ಭಾಳ ಖುಷಿ ಆಯ್ತು. ವೀಕ್ಷಕರು ಈ ವಿಡಿಯೋನ ಶೇರ್ ಮಾಡಲಿ ಅಂತ ನಾನು ವೀಕ್ಷಕರಲ್ಲಿ ಮನವಿ ಮಾಡ್ಕೊಳ್ತಿದ್ದೀನಿ. ಮೇಡಮ್ ಇನ್ನೊಂದು ಏನಂತ ಹೇಳಿದ್ರೆ ನಮ್ಮದು ಈ ವೈಬ್ ಬಂದ್ಬಿಟ್ಟು ಎನರ್ಜಿ ಬಂದ್ಬಿಟ್ಟು ಅಂತ ಹೇಳಿದ್ರೆ ನಮ್ಮದು ಶ್ರೀರಾಮ್ ಮೇಲೆ ಒಂದು ತುಂಬ ನಂಬಿಕೆ ಇದೆ, ಆ ನೇಮಲ್ಲೇ ಒಂದು ಎನರ್ಜಿ ಇದೆ. ಸೊ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಈ ವಿಡಿಯೋ ನೋಡ್ಕೊಂಡು ಶ್ರೀರಾಮ್ ಫುಡ್ ಸೊಲ್ಯೂಷನ್ ಚಾನಲ್ಗೆ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅದನ್ನು ಫಾಲೋ ಮಾಡ್ಕೊಂಡು ಕಮೆಂಟ್ ಬಾಕ್ಸಲ್ಲಿ ಜೈ ಶ್ರೀರಾಮ್ ಅಂತ ಮೆಸೇಜ್ ಮಾಡ್ಕೊಂಬಂದರೆ ಇದು ನಮ್ಮ ಕಡೆಯಿಂದ ಪರ್ಸ್ನಲ್ ಆಗಿ 5,000 ಏನು ನಮ್ಮದು ಪ್ರೈಸಸ್ ಇದೆ ಅದ್ರ ಮೇಲೆ ನಾನು ಮಾಡಿಕೊಡ್ತೀನಿ. ಇದೊಂದು ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಅಂತಲೇ ತಿಳ್ಕೊಬೋದು ನೀವು ಆಫರ್. ಮತ್ತು ಇನ್ನೊಂದು ಏನಂತ ಹೇಳಿದರೆ ಹಾಟ್ ಬಾಕ್ಸ್ ಇದೆ, ಅರೌಂಡ್ 2,500 ವರ್ತ್ ಇರುವಂಥದ್ದು. 2,500 ವರ್ತ್ ಯಾಕಂತ ಹೇಳ್ತೇನೆ ಅಂತ ಹೇಳಿದ್ರೆ ಇದರಲ್ಲಿ ನಾವು ಈಗ ಬಲ್ಕ್ ಮಷಿನ್ ಮಾಡ್ತಿದ್ದೀವಿ ಮ್ಯಾಮ್, 100-200 ಮಷಿನ್ ಮಾಡ್ತಿದ್ದೀವಿ. ನಮ್ಗೆ ಇದರಲ್ಲಿ ಕಾಸ್ಟ್ ಕಡಿಮೆ ಆಗ್ತಿದೆ. ಈ ಮಷಿನ್ ಜೊತೆ ನಾವು ಇದನ್ನು ಆಫರ್ ಆಗಿ ಕೊಡ್ತಾ ಇದ್ದೀವಿ, ಎಲ್ಲ ಮಷಿನ್ ಜೊತೆ ಯಾವುದೇ ಮಷಿನ್ ಪರ್ಚೇಸ್ ಮಾಡಿ. ಸೊ ಮತ್ತೇನು ಯಾಕೆ ತಡ ಮಾಡತ್ತೀರಿ? ನೀವೇನಾರ ಫುಡ್ ಇಂಡಸ್ಟ್ರಿ ಒಳಗೆ ನಿಮಗೂ ಬಿಸ್ನೆಸ್ ಮಾಡಬೇಕನ್ನೋ ಆಸೆ ಇತ್ತಂದ್ರೆ ಇವತ್ತ ಶ್ರೀರಾಮ್ ಫುಡ್ ಸೊಲ್ಯೂಷನ್ಸ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಮತ್ತು ಅವ್ರ ಕಂಪ್ನಿಗೆ ಒಂದ್ಸಲ ವಿಸಿಟ್ ಮಾಡಿರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಶ್ವೇತಾ ಅವರ ನಡ್ರಿ, ಹಂಗಿತ್ತಂದ್ರೆ ಈಗ ಮುಂದೆ ಪಯಣನ ಸ್ಟಾರ್ಟ್ ಮಾಡೋಣ. ವಾಪಸ್ ಬ್ಯಾಕ್ ಟು ಬೆಳಗಾವಿ. ಅಲ್ಲ ಈಗ ಬಾದಾಮಿ ಕಡೆ ಹೋಗೋಣ ಅಂತ ನಡ್ರಿ. ಓಪಜಿ ನೀರು ಖಾಲಿ ಆಯ್ತು, ಅಲ್ಲಿ ನೀರಿನ ಬಾಟ್ಲಿ ತುಂಬ ಕೊಡ್ತಾರಮ್ಮ ನಿಂಗೀಗ. क्या बात है आज की चांदनी
ನೀ ಇಲ್ಲೇ ಕಾರ್ನರ್ ನಿಂತಿ, ನಾ ಇಲ್ಲಿ ಈ ರೌಂಡ್ ಎಷ್ಟು ಸಲ ತಿರ್ಗೇನ ಹೇಳ? 3 ಸಲ ರೌಂಡ್ ಹೊಡೆದೇನಿ. ಅಲ್ಲಿ ಮಟ್ಟ ಹೋಗಿ ಬಂದಿ, ಮತ್ತೆ ಇಲ್ಲಿ ಹೋಗಿ ಬಂದೇನಿ, ಹಿಂಗೆ ಒಳಗೆ ಹಾಸಿ ಬಂದೇನಿ. ಕಡೆಯಿಂದ ಕೆಳಗೆ ಹಾಸ್ಬಿಟ್ಟು ಮುಗಿದು ಬಿಡ್ತಿದ್ದೆ. ಅದು ಹಿಂಗೆ ಮುಂದೆ ಹಾಸಿ ಹಿಂಗೆ ಸುತ್ತ ಹಾಸಿ ತೋರಿಸ್ತ, ಮತ್ತೆ ಹಿಂಗೊಂದು ರೂಟ್ ಹೋಗಿ ಬಂತ. 3 ಸಲ ತಿರುಗಿ ಬಂದೇನ್ರಿ ನಾ ಈಗ. ಹಾಂ ಆಯ್ ಕಾವ್ಯ, ಆರಾಮದಿ? ಎಷ್ಟು ಸ್ವರ್ಗಿ ಅಲ್ಲ ಊಟ ಮಾಡು. ಯಾಕೋ ಊಟ ಕೊಡುವಲ್ಲ ನಮ್ಮ ತಂಗಿಗೆ? ನೀನ ಆರಾಮ? ಇಲ್ಲೇ ಯಾರು ಬಂದಾರ ಅಂತೇಳಿ ನಮ್ಮ ಸಲುವಾಗಿ ಪಾಪ ಹುಬ್ಬಳ್ಳಿಗೆ ಒಂದ್ ಸಂಜೆ 6 ಗಂಟೆಗೆ ಬಂದು ನಿಲ್ತಾರ. ನಾವು ವಾಪಸ್ ಹುಬ್ಬಳ್ಳಿಗೆ ಈಗ ಕರ್ಕೊಳಕ್ ಬಂದವ್ರಿಗೆ. ಹಲೋ ಶೋನು. ಯಾರು ಬಂದಾರ ಸೋನು? ಯಾರು ಬಂದಾರಪ್ಪಿ? ನಮ್ ಸ್ಪರ್ಶ ಅವ್ರ ಮಾಮನ್ ಕಡೆ, ನಮ್ ಸಂಸ್ಕೃತಿ ಅವ್ರ ಅತ್ತಿ ಕಡೆ. ನೋಡ್ರಿ ನಾವು ಇಬ್ರು ಫ್ರೀ ಈಗ. ಆಕೆ ಹೆಂಗೆ ಹೇಳತ್ತ, ಮಾಮ ಬಂದ ನೀವು ಅತ್ತಿ ಬಂದಾಳು ಅಂತ. ಈಗ ಎಷ್ಟೊತ್ತಾದ್ಮೇಲೆ ರಿಲೀಫ್ ಸಿಕ್ಕೈತಿ. ಓಕೆ ಚಲೋ ನೋಡ್ರಿ ಹೋಗ್ಬೋದು ಈಗ ಊರ್ ಕಡೆ. ಚಲೋ ಚಲೋ ಚಲೋ. ಇಲ್ಲ ಈಗ ಮಠಕ್ಕೆ ಹೋಗೋಣ. ಮಠಕ್ಕೆ ಹೋಗ್ರಿ. ಭಾಳ ದಿನ ಆತ ಅಂದ್ರೆ ಭಾಳ ವರ್ಷ ಆತ ನಮ್ಮ ಸಂಸ್ಕೃತಿ ಹುಟ್ಟಿದಾಗಿಂದ ಮಠಕ್ಕೆ ಹೋಗೇ ಇಲ್ಲ ನಾವು. ನಾ ಹೋಗೇನಿ, ನಾ ಹೋಗಿಲ್ಲ. ಮಠಕ್ಕೆ ಹೋಗಿ ಊರಿಗೆ ಹೋಗೋಣ ಅಂತ ನೋಡ್ರಿ. ಅಂತೂ ಇಂತೂ ಫೈನಲಿ ನಾವು ಸಿದ್ದಪ್ಪಜ್ಜನ್ ಮಠಕ್ಕೆ ಬಂದ್ವಿ. ಇನ್ನೂ ಬಂದಿಲ್ರಿ, ದ್ವಾರ ಬಾಗಿಲಿಗೆ ಬಂದ್ಬಿಟ್ಟೇವಿ ಈಗ. ಎಷ್ಟ್ ಚಂದ ಕಾಣತೈತಿ ಲೈಟ್ ಒಳಗ. ಭಾರಿ ಮಾನತೈತಿ, ಭಾರಿ. ಹಲೋ ಶೋನು. ತಪಾಕ್ ಜುಯಿ ತಪಾಕ್. 3 ಗಂಟೆಗೆ ಬಿಟ್ರ 4:15 ಟಚ್ ಅದೇವಿ. ಸಂಸ್ಕೃತಿ ನೋಡ್ರಿ ಅವ್ರ ಅತ್ತಿ ಕಡೆ ಹೋಗ್ಬಿಟ್ಟ ಫಿಕ್ಸ್ ಆಗ್ಯ. ಅಂದ್ರ ಆಕಿ ಫಸ್ಟ್ ಲವರ್, ಅತ್ತಿ ಸೆಕೆಂಡ್ ಲವರ್. ಹೌದು ನೋಡ್ರಿ ನಮ್ಮ ಸಂಸ್ಕೃತಿ ಅವರು ಅವ್ರ ಅತ್ತಿ ಕಡೆ ಅದಾರ. ನಾವೀಗ ಹೊಂಡಕ್ಕೆ ಹೊಂಟೇವಿ. ಯಾಕಪ್ಪ ಅಂದ್ರೆ ನಾವು ಒಟ್ಟು ಹೊಂಡ ನೋಡಿದ್ದೇ ಇಲ್ಲ. ಸೊ ನೋಡ್ಕೊಂಡು ಬರೋಣ ಹೋಗೋಣ ನಡ್ರಿ ಅಂತ. ನೀವು ಬಟ್ ಕತ್ಲೈತೋ ಏನೈತೋ ಗೊತ್ತಿಲ್ಲ, ನೋಡು ನಡ್ರಿ. ನೋಡ್ರಿ ಇಲ್ಲೇ ಫೈನಲಿ ನಾವು ಹೊಂಡದ ಕಡೆ ಬಂದ್ವಿ. ಬಟ್ ಗೇಟ್ ಹಾಕ್ಯಾರ, ನೀರು ಅದೆಲ್ಲ ಐತಿ. ಬಟ್ ಒಳಗೆ ಹೋಗಕ್ಕಲ್ಲ ಹೊಡಿಲ್ಲ. ನಮ್ಮ ಸಂಸ್ಕೃತಿ ಹಿಂದಿನ ಕೂದಲ ಜಗ್ಗಾತ. ಯಾಕಪ್ಪ ಭಕ್ತರು ಬಂದ ಹೂ ಮಾಲಿ ಯಾಕ ಆಗ್ಲೇ ಯಾರ ಕಡೆ ಹೋಗಿರಿ? ಬಾಳ ಜನ ಭಕ್ತರೆಲ್ಲ ಬಂದ ಹೂ ಮಾಲಿನೆಲ್ಲ ಒಗದ್ ಬಿಟ್ಟಾರ. ಹೌದು, ಹಂಗೆಲ್ಲ ಒಗಿಬಾರ್ದು ಆಕ್ಚುಲಿ. ನೀರೆಲ್ಲ ಕೆಡ್ತೈತಿ. ಅವ್ರು ಎಷ್ಟ್ ಅಂತ ಮೇಂಟೈನ್ ಮಾಡಿರ್ತಾರ ಪಾಪ ಮಾಡಿದವ್ರೆ. ಹಿಂಗೆಲ್ಲ ನಾವು ಭಕ್ತರು ಬಂದೆ ಹೂ ಮಾಲಿ ಎಲ್ಲ ಇಲ್ಲೇ ಹೋಗದ್ವಿ ಅಂದ್ರೆ ಏನಾಗ್ತೈತಿ, ಎಲ್ಲ ಗಲೀಜ್ ಆಗ್ತೈತಿ, ಹೊಲಸ್ ಆಗ್ತೈತಿ. ಹಂಗೆಲ್ಲ ಮಾಡಬಾರ್ದು. ಥಂಡಿ ಭಾಳ ಐತಿ. ನಡ್ರಿ ದರ್ಶನ ಮಾಡ್ಕೊಂಡು ಹೋಗ್ರಿ. ನಡ್ರಿ ಚಲೋ. ನೋಡ್ರಿ ಸಿದ್ದಪ್ಪಜ್ಜನ ಮಠಕ್ಕೆ ಬಂದ್ಮೇಲೆ ಏನೋ ಒಂಥರ ನೆಮ್ಮದಿ. ಒರಿಜಿನಲ್ ಸಿದ್ದಾರೋಡ್ ಅಜ್ಜಂದು ಫೋಟೋ ತೋರಿಸ್ತೇನೆ ನೋಡ್ರಿ ಇಲ್ಲಿ. ಅದನ್ನ ಇದು ಮಾಡಿದ್ವಿ ನೋಡ್ರಿ. ಇವ್ರ ಒರಿಜಿನಲ್ ಸಿದ್ದಪ್ಪಜ್ಜಾರ. ಕ್ಲಿಯರ್ ಕಾಣಿಸ್ತೈತೆ ನೋಡ್ರಿ ನಿಮ್ಗೆ. ಅಜ್ಜಾರ ಮಠದಾಗ ಬಂದ ಕೂಡಲೇ ಈ ಭಜನಿ ಸೌಂಡ್ ಕೇಳಾಕ ಇಷ್ಟು ಚಂದ ಅನಿಸ್ತೈತೆ ಅಂದ್ರೆ ಭಾಳ ಚಂದ ಅನಿಸ್ತೈತಿ. ಅಷ್ಟು ಭಜನಿ ಸೌಂಡ್ ಕೇಳಾಕ ಎಷ್ಟು ಚಂದ ಅನಿಸ್ತೈತಿ. ನಮ್ಮ ಸಂಸ್ಕೃತಿಯವರು ಅಜ್ಜನ ಮಠಕ್ಕೆ ಬಂದ ಹೆಂಗ್ ನಿಂತಾರ. ಅವಮ್ಮ ಕ್ಯಾ ಕರ್ ರಹಿ ಹೋ, ಕ್ಯಾ ಕರ್ ರಹಿ ಹೋ, ಮಿನಿ ಬಾಲ್ ಎಲ್ಲದಾಳಕ್ಕೆ. ಅಯ್ಯೋ ಇದು ನೋಡ್ರಿ ನಮ್ಮ ಕಿತಾಪತಿ ಹೆಂಗಾಗೈತಿ. ಇದು ಛೇ ಹುಡುಗಿ ತಪ್ಪಾಗಿ ಬಿಟ್ಟೈತಿ. ಹುಡುಗ ಆಗ್ಬಿಟ್ಬೇಕಿತ್ತು ನಮ್ಮ ಹುಡುಗಿದ. ಬಾಮ ಅಲ್ಲಿ ಮುಂದೆ ಹೋಗೋಣ ಬಾ. ನೋಡ್ರಿ ಈಗ ಅಜ್ಜಾರ ದರ್ಶನ ಮಾಡಿದ್ವಿ. ಈಗ ಗುರುನಾಥ ರೋಡ್ ದರ್ಶನ ಮಾಡೋಣ ಅಂತ ಬರ್ರಿ. ಸಂಸ್ಕೃತಿಗೆ ನಾ ಕಣ್ಣಿಗೆ ಕಾಣಿಸ್ಬಾರ್ದನ್ನೇ. ಹಾ ಕಾಣಿಸಿದ್ರೆ ಕೊಯ್ಯ ಚಾಲು ಮಾಡ್ತಾಳಕ್ಕೆ. ಇಷ್ಟೊತ್ತನ ಸುಮ್ಮಿದ್ರೆ ಮತ್ತೆ ಈಗ ಚಾಲು ಮಾಡಿ. ಹಾ ಬಟ್ ನಾ ಮುಂದೆ ಬಂದಿಲ್ಲ, ಚಾಲು ಹಾಕಿದ್ದೆ ಬೇಕಾಕೆ ಕುರು ಕುರು ಅಂತ. ಈಗ ಬಾ ಅಲ್ಲಿ ಅಜ್ಜಾರ ದರ್ಶನ ಮಾಡೋಣ ಬಾ. ಬರೀಗ ಗುರುನಾಥ ರೋಡ್ರದ ದರ್ಶನ ಮಾಡೋಣ ಅಂತ. ಸೊ ಆಲ್ ರೈಟ್ ನೋಡ್ರಿ, ಈಗ ನಾವು ಗುರುನಾಥ ರೋಡ್ ದರ್ಶನನೂ ಮಾಡ್ಕೊಂಡ್ವಿ. ಈಗ ನೆಕ್ಸ್ಟ್ ಕೈಲಾಸ ಮಂಟಪಕ್ಕೆ ಹೋಗೋಣ ಅಂತ. ಕೈಲಾಸ ಮಂಟಪ ಲೈಟ್ ಹಚ್ಚೋದಾಗ ಇನ್ನೂ ಭಾಳ ಚಂದ ಕಾಣಿಸ್ತೈತಿ. ಯಾವಾಗ ಲೈಟ್ ಹಚ್ತಾರೆ ಅಂತಂದ್ರೆ ಮೇ ಬಿ ದೀಪಾವಳಿ ಇದ್ದಾಗ, ಶಿವರಾತ್ರಿ ಇದ್ದಾಗ ಲೈಟಿಂಗ್ ಮಾಡಿರ್ತಾರೆ. ಲೈಟಿಂಗ್ ಅದಾವ ಬಟ್ ಈಗ ಹಚ್ಚಿರಂಗಿಲ್ಲ ಅಷ್ಟ. ಬಟ್ ಶಿವರಾತ್ರಿಗೆ ದೀಪಾವಳಿ ಹಬ್ಬದಾಗ ಒಂದ್ಸತಿ ಹಬ್ಬಕ್ಕೆ ನಾವು ಬರ್ತೀವಿ, ನೀವು ಬರ್ರಿ, ಎಲ್ಲರೂ ಮೀಟ್ ಆಗೋಣ ಅಂತಿಲ್ಲ. ಓಕೆ ಓಕೆ ನೋಡ್ರಿ ಎಷ್ಟು ಚಂದ ಐತೆ ನಮ್ಮ ಕೈಲಾಸ ಮಂಟಪ. ಹಾಂ 2 ಕಣ್ಣು ಸಾಲಂಗಿಲ್ಲ. ಎಲ್ಲಿ ಬಂದೀನಿ? ಇಷ್ಟು ದೊಡ್ಡದಿದು ಅಜ್ಜಾರ್ ಮಠ ಇದು ನೋಡ್ರಿ. ಈಗ ದರ್ಶನ ಮಾಡ್ಕೊಂಡು ಬಂದ್ವಿ. ದರ್ಶನ ಮಾಡ್ಕೊಂಡು ಈಗ ಪ್ರಸಾದ ತೊಗೊಳಕ್ಕೆ ಲೈನ್ ಹಚ್ಚೇವಿ. ನಮ್ಮ ಸಂಸ್ಕೃತಿ ಅವ್ರು ನೋಡ್ರಿ ನನ್ನ ಜಗ್ಗಾಡ ಹತ್ತಾರ. ಯಾಕ್ರಿ ಮೇಡಮ್ ಸಂಸ್ಕೃತಿ ಮೇಡಮ್
ಶ್ವೇತಾನ ಭಾಳ ವರ್ಷ ಆದ್ಮೇಲೆ ಪ್ರಸಾದ ತಗೊಳಕ್ ಹೊಂಟೇನಿ ಇವತ್ತು. ಒಂದ ಸಲ ಮಾಡಿದ್ನಿ, ಯಾವಾಗ ಹೇಳ್ರಿ? ಹಾ. ಅದ ಮಮ್ಮಿ ಕಾಲು ಫ್ರಾಕ್ಚರ್ ಆಗಿತ್ಲ. ನಿಮ್ಮ ಮಮ್ಮಿದ? ನಿಮ್ಮ ಮಮ್ಮಿದು. ನಮ್ಮ ಮಮ್ಮಿದ? ಹಾ, ಬಟ್ ಏನು ಆಗಿತ್ಲ, ಕ್ಯಾರಮ್ ಬೋರ್ಡ್ ಬಿದ್ದಿದ್ದ. ಹಾ ಹಾ. ಇಲ್ಲಿ ಕುಕ್ನೂರಿಗೆ ಕಟ್ಸಾಕ್ ಬಂದಿದ್ವಿ. ಹೌದೇನೆ, ನಾನು ಬಂದಿದ್ನಿ. ನಂಗೆ ನೆನಪಿಲ್ಲ, ನಾ ಬಂದಿದ್ದ. ಅವಾಗ ಒಂದ್ಸಲ ಊಟ ಮಾಡ್ಕೊಂಡು ಹೋಗಿದ್ವಿ ಮಧ್ಯಾಹ್ನ. ಹೌದೇನಾ? ಅವಾಗ ಮಾಡಿದ್ನ ಫಸ್ಟ್ ಟೈಮ್. ನಾ ಮಾಡೇನಿ, ಬಟ್ ಭಾಳ ಸಣ್ಣವಿದ್ದಾಗ ಮಾಡೇನಿ. ಈಗ ಭಾಳ ವರ್ಷ ಆದ್ಮೇಲೆ ಪ್ರಸಾದ ತೊಗೊಳೋದೆ ನಾ ಅಜ್ಜಂದ. ಸೊ ಬರೀ ಪ್ರಸಾದ ತೊಗೊಳೋಣ ಅಂತ. ನಮ್ಮ ಸ್ಪರ್ಶ ನೋಡ್ರಿ ಏನು ಕಾವ್ಯ ಅದ ಹಣೆಮಿಲ್ಲ ಬರಣ್ಣ ಹಾಡಂದಲ್ಲ ಹಂಗನ್ನ ಬರ್ಲಣ್ಣ. ಇದೀಗ ನಮ್ಮ ಕಾವ್ಯ ಆನೆ ಮೇಲಿನ ಅಂಬಾರಿ ಅಂತ ಅನ್ನತ್ತಿದ್ಲ. ಒಂದು ಇದು ಬರ್ತೈತೆ, ಇಲ್ಲ ಅದು ಹೋಗ್ತೈತೆ ನಮ್ಮ ಕಡೆ. ಒಟ್ಟು ನಮ್ಮ ಬ್ರಹ್ಮೇಂದ್ರ ಏನಂತಾರ ಅದಕ್ಕೆ? ಎಕ್ಸ್ಚೇಂಜ್ ಆಫರ್. ಒಟ್ಟು ಎತ್ಕೊಳ್ಳೋ ಕೆಲಸ ಆಗೈತೆ ಅವಂಗ. ಚಲ್ರಿ ಅದು ನೋಡ್ರಲ್ಲ ಹುಡುಗರು ನೋಡ್ರಲ್ಲ. ಹಾಂ ತಾಯಿಲ್ಲ, ನಾ ಎತ್ಕೊಳ್ಳೇನ? ಇನ್ನೂ ಬೇಡ, ಯಾರನ್ನೂ ಬೇಡ, ನಾ ಎತ್ಕೊಳಂಗೆ ಇಲ್ಲ ನೋಡ್ರಿ. ಇಲ್ಲಿ ಒಳಗೆಲ್ಲ ಎಷ್ಟು ಚಂದ ಮಾಡ್ಯಾರ, ಭಾಳ ಚಂದ ಅನ್ಸತೈತಿ. ಇಲ್ಲೆಲ್ಲ ಒಳಗೆ ಎಷ್ಟು ದೊಡ್ಡ ಜಾಗ ಐತಿ, ಓಪನ್ ನೋಡ್ರಿ. ಅಜ್ಜನ ಪ್ರಸಾದ ತಗೊಳ್ಳೋಣ ಅಂತ. ಈಗ ಫಸ್ಟಿಗೆ ಹುಗ್ಗಿ ಐತಿ, ಹುಗ್ಗಿ ಊಟ ಮಾಡೋಣ. ಹುಗ್ಗಿ ಊಟ ಮಾಡಿ ಅನ್ನ ಊಟ ಮಾಡಿ ಹೋಗೋಣ ಅಂತ. ನೋಡ್ರಿ, ಅಜ್ಜನ ದರ್ಶನ ಆತು, ಅಜ್ಜನ ಪ್ರಸಾದ ತಗೊಂಡ್ವಿ. ಈಗ ನಮ್ಮ ಸ್ಪರ್ಶಾಗ ಏನೋ ಆಟಿಕೆ ಸಾಮಾನು ಹಲೋ ಅಂತ ಆಟಿಕೆ ಸಾಮಾನು ತಗೋತಾಳ. ಈಗ ಆಟಿಕೆ ಸಾಮಾನು ತಗೊಂಡ ಮುಂದೆ ಹೋಗೋಣಂತ. ಬ್ರಹ್ಮೇಂದ್ರ ನೆಕ್ಸ್ಟ್ ಎಲ್ಲಪ್ಪ? ಬಾದಾಮಿಗೆ 50 ಸಣ್ಣದ, ಇದು 60, ಇದು 120. ಯಾವ್ದು ಬೇಕಾದ್ ತಗೋರಿ, ಕಡಿಮೆ ಮಾಡ್ರಿ ಇದನ್ನ. ಎಲ್ಲ ಬಜೆಟ್ ಅದಾವ ಅವ್ರ ಕಡೆ. ಬಿಡ ತಗೋಲ್ ಬಿಡ. ಒಂದು ಗಿಲ್ಗಿಂಚಿ ತಗೋ ಸಂಸ್ಕೃತಿಗೆ. ನೋಡ್ರಿ ಇಲ್ಲಿ ನನ್ನ ಹೆಂಡತಿ ನನಗಂತೇಳಿ ಗಿಫ್ಟ್ ಕೊಡ್ಸಾತಾಳ. ಏನಪ್ಪಾ ಅಂತಂದ್ರ ಟನ್ ಗಂಟಿ. ಇದೇನೋ ಲಕ್ಕಿ ಅಂತ. ಹಾ. ಹೌದಾ? ಥ್ಯಾಂಕ್ ಯು ಸೋ ಮಚ್. ನನ್ನ ಜೊತೆ ಅಜ್ಜಾರ್ ಅದಾರ, ಅದ ನನಗೆ ಎಲ್ಲಕ್ಕಿಂತ ದೊಡ್ಡ ಲಕ್ಕಿ. ಮಠದಾಗ ಕೊಡ್ಸೇನಿ ನಿಂಗೆ. ಓ ಥ್ಯಾಂಕ್ ಯು. ಅದು ನನ್ನ ರೊಕ್ಕದಲ್ಲೇ ನಾನು ಕೊಡ್ಸಾತಾಳ. ಇಲ್ಲ, ನಾನು ಪೇಮೆಂಟ್ ಮಾಡ್ತೇನೆ ನಿಮ್ಗೆ. ಹೌದಾ? ಓಕೆ, ಥ್ಯಾಂಕ್ ಯು. ಪೇಮೆಂಟ್ ಮಾಡಿ. ಸರ ಕೊಟ್ರಲ್ಲ ಮತ್ತೆ ಗಿಫ್ಟ. ಓಂ ನಮಃ ಶಿವಾಯ. ಜಗಜ್ಯೋತಿ ಶಿವ ಶ್ರೀ ಸಿದ್ಧಾರೂಢ ಮಹಾರಾಜ್ ಕಿ ಜೈ. ಟೈಮ್ ನೋಡ್ರಿ, ಬರೋಬ್ಬರಿ 1:45 ಇನ್ನು 5 ನಿಮಿಷ ಉಳ್ದೈತಿ. ನಾವೀಗ ಬಂದು ಎಲ್ಲಿ ಮುಟ್ಟೇವಪ್ಪ ಅಂತಂದ್ರ ಬಾದಾಮಿಗೆ. ನೋಡ್ರಿ, ನಮ್ಮ ಬ್ರಹ್ಮೇಂದ್ರ ಬಂದು ಬರೀ ಒಂದು ಹಾರ್ ನೋಡೋದ. ಆಚೆ ಕಡೆ ಅಂದ್ರೆ ಮಾಮಾರ್ ಬಂದ ಬಿಟ್ರು ಹೊರಗೆ. ಪಾಪ ಆರಾಮದಿರಿ? ಮಾಮಾರಿ ಆರಾಮ್ರಿ? ನಾವು ಎಲ್ಲಾರು ಆರಾಮದೇವ್ ನೋಡ್ರಿ. ಟೈಮ್ ಎಷ್ಟ್ ಆತ? ಬರೋಬ್ಬರಿ 1:45 ಆಗ್ಬಿಡ್ತು. ನಾವು ಮನಿಗ್ ಬಂದ್ ಮುಟ್ಟತ್ಲೆ. ಪಾಪ ಮಾಮಾರಿ ಎತ್ತರ ಅದಾರ, ಇನ್ನೂ ಮಕ್ಕೊಂಡೇ ಇಲ್ಲ. ನಿದ್ದೆ ಹತ್ತಿಲ್ರಿ ಮಾಮಾರಿ? ಹಾ ರೀ. ಒಂದಕ್ಕಂತ ಎದ್ದು ಇಷ್ಟು ಟೈಮ್ ಮಾಡಿದೆ, 1:30 ಆಯ್ತು. ಮತ್ತೆ ಅಲ್ಲಿ ತಗ ಅಡ್ಡಾಡಿದೆ, ಗಾಡಿ ತರಿ ಮೇಲೆ ಮ್ಯಾಕ್ ಮುಕ್ಕೊಂಡ್ರ ಬಿಡತ್ ಹೇಳಿ. ಓ ಅಮ್ಮಿ, ಓ ಮಸ್ತ್ ಐತಿ. ಯಾರು ತಂದಾರ ನಿಂಗ ಅದನ್ನ? ಗುಡ್ ಅಜ್ಜ ತಂದಾರ. ಫೋನ್ ಒಂದು ಸೇವ್ ಒಂದ ಹುಡ್ಕಿದೆ. ಮಸ್ತ್ 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 ಮಸ್ತ್. ಅಲ್ಲಿ ನೋಡಲ್ಲ ಅಮ್ಮ ಹೆಂಗ್ ನೋಡತ್ತ ನೋಡಲ್ಲ. ಅಮ್ಮಗ್ ತೋರಿಸ್. ಅತ್ತಿ ಬೆಳ್ಳಗ ನೋಡ ಅಲ್ಲ? ಹೌದು. ಈಗ ರಾತ್ರಿ ಐತೆ ಸುಮ್ಮ ಅದಾಡ್ರಿ ಈಕಿ. ಹೌದಿಲ್ಲಪ್ಪ? ಮುಂಜಾನೆ ನಮ್ಮನ್ ಸಂಪಾದನೆ ಮಾಡ್ತಾಳ್ರಿ. ಗುರ್ತಿಟ್ಟೈತ್ ನೋಡ್ರಿ. ಹೌದು, ಗುರ್ತಿಟ್ಟ. ಸುಮ್ಮ ಐತಿ.